So I will read the problem that I have sent already to you. The Machine Limited sold an engine on installment. ಅಲ್ಲಿ ಏನಿರ್ತೈತಿ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಪ್ರಾಬ್ಲಮ್ ನಲ್ಲೇನೆ ಹಿಂಗೆ ಡಿಫ್ರೆನ್ಸ್ ಇರುತ್ತೆ. ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಎಲ್ಲ ಜರ್ನಲ್ ಎಂಟ್ರೀಸ್ ಅನ್ನು ಫಾಲೋ ಮಾಡೋದು. ಆನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂದ್ರೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂದ್ರೆ ಎಂಟ್ರೀಸ್ ಅನ್ನು ಫಾಲೋ ಮಾಡೋದು. ಹಿಯರ್ ದ ಮಷಿನ್ ಲಿಮಿಟೆಡ್ sold engine on installment to Sri Madhu. Madhu is a purchaser, installment purchaser. The cash price was 7,450. Rupees 2,000 was to be paid on signing the contract and balance in 3 equal installments of rupees 200 each, 2,000 each at the end of each year, annual installment. The interest is charged at 5% per annum. Provide depreciation at 10% on diminishing balance. Past journal entry showed ledger account in the books of both the parties. ಹೈಯರ್ ಪರ್ಚೇಸಿಗೂ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ಗೂ ಪ್ರಾಬ್ಲಮ್ನಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಓನ್ಲಿ ಡಿಫ್ರೆನ್ಸ್ ಈಸ್ ಸೋಲ್ಡ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಅಲ್ಲಿರುತ್ತೆ, ಸೋಲ್ಡ್ ಆನ್ ಇನ್ಸ್ಟಾಲ್ಮೆಂಟ್ ಅಂತ ಇಲ್ಲಿರುತ್ತೆ. ನೀವು ಇಷ್ಟು ಬಿಡಿಸಿದ ಎಲ್ಲಾ ಪ್ರಾಬ್ಲಮ್ ಏನದ ಹೈಯರ್ ಪರ್ಚೇಸ್ ಸಿಸ್ಟಮ್ ಪ್ರಾಬ್ಲಮ್ ಅವನ್ನೇ ನೀವು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ಗೆ ಬಳಸ್ಕೋಬಹುದು. ಇವತ್ತಿನ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಪ್ರಾಬ್ಲಮ್ ಏನಿದ್ರು ಇದನ್ನ ಹೈಯರ್ ಪರ್ಚೇಸ್ಗೆ ಬಳಸ್ಕೋಬಹುದು. ಶಬ್ದದಲ್ಲಿ ಅಷ್ಟೇ ಬದಲಾವಣೆ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಚಾರ್ಟ್, yield, everything remains same. ಏನು ಯಾವುದು ಬದಲಾವಣೆ ಆಗೋದಿಲ್ಲ. Shall we go for calculation of interest? Calculation of interest ಗೆ ಹೋಗೋಣವಾ? ಓಕೆ. ಸ್ಟ್ರೇಟ್ ಮೆಥಡ್ ಐತದೆ. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿದ್ದಾರೆ. ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿನೇ ಇಂಟ್ರೆಸ್ಟ್ ಸೇರ್ಕೊಂಡಿದೆ. ಯಾಕಂದ್ರೆ ಕ್ಯಾಶ್ ಪ್ರೈಸ್ ಇಸ್ 7,450 ಬಟ್ ಯುವರ್ ಟೋಟಲ್ ಪೇಮೆಂಟ್ ಇಸ್ 8,000. Am I right? Total payment is 8,000. ಹೆಂಗೆ 2,000 ಅಡ್ವಾನ್ಸ್ ಆಮೇಲೆ 3 installments of 2,000 each. Advance or installment date, advance or installment, interest, principal amount, interest at 5%. Okay. Principal amount, balance of cash price, and depreciation at 10%. Depreciation at 10%. Correct? Depreciation. Depreciation 10%, interest 5% per annum. ಈಗ ಬರ್ರಿ ಡೇಟ್ ಕೊಟ್ಟಿದ್ದಾರೆ ಅವರು. ಎನಿ ಡೇಟ್ ಇಸ್ ಗಿವನ್, ಡೇಟ್ ಇಸ್ ನಾಟ್ ಗಿವನ್. ಓಕೆ, ಇಲ್ಲಿ ಏನಂದ್ರಿ ಫಸ್ಟಿಗೆ ಬಿಗಿನಿಂಗ್ ಆಫ್ ದ ಇಯರ್, ಬಿಗಿನಿಂಗ್ ಆಫ್ ದ ಕಾಂಟ್ರಾಕ್ಟ್ ಅಡ್ವಾನ್ಸ್ ಕೊಟ್ಟಾರ ಎಷ್ಟು 2,000. ಎಂಡ್ ಆಫ್ ಫಸ್ಟ್ ಇಯರ್ 2,000. ಎಂಡ್ ಆಫ್ ಸೆಕೆಂಡ್ ಇಯರ್ ಡೇಟ್ ಕೊಲ್ಲ ಹಿಂಗೆ ಬರೆಯೋದು 2,000. ಎಂಡ್ ಆಫ್ ಥರ್ಡ್ ಇಯರ್ 2,000. ಡೇಟ್ ಇಲ್ದಾಗ ಏನ್ ಬರೀತೀರಿ? ಬಿಗಿನಿಂಗ್ ಆಫ್ ದ ಇಯರ್ ಅಡ್ವಾನ್ಸ್ 2,000. ಎಂಡ್ ಆಫ್ ಫಸ್ಟ್ ಇಯರ್ 2,000 ಇನ್ಸ್ಟಾಲ್ಮೆಂಟ್ ಅಮೌಂಟ್. ಎಂಡ್ ಆಫ್ ಸೆಕೆಂಡ್ ಇಯರ್ 2,000 ಇನ್ಸ್ಟಾಲ್ಮೆಂಟ್ ಅಮೌಂಟ್. End of last year 2,000. Total payment is how much? 8,000. The cash price is how much? 7,450. That is why this 2,000 installment amount includes interest also, because you are paying something more than your cash price. Interest column ನಲ್ಲಿ ಫಸ್ಟ್ ಅಡ್ವಾನ್ಸ್ ನಲ್ಲಿ ಏನೂ ಇರೋದಿಲ್ಲ. ಸೊ ಪ್ರಿನ್ಸಿಪಲ್ ಕಾಲಮ್ ನಲ್ಲಿ ಏನ್ ಬಂತು? 2,000 ಬಂತು. ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು 7,450 ಕ್ಯಾಶ್ ಪ್ರೈಸ್. ಅದರಲ್ಲಿ 2,000 ತೆಗೆದ್ರೆ ಅಂದ್ರೆ ಇದು ನೋಡ್ರಿ 5,450 ಇಂದ
balance of cash. 5,450 is the balance of. ಇನ್ನು ಫಸ್ಟ್ ಇಯರ್ ಎಂಡಿಗೆ ಬಂದಾಗ 5% ಆನ್ 5,450 ಅನ್ನೋದು ಲೆಕ್ಕ ಹಾಕಿ ಇಂಟ್ರೆಸ್ಟ್. 5% ಆನ್ 5,450, 273. ಓಕೆ, ಥ್ಯಾಂಕ್ ಯು. 273. 2,000 minus 273. 2,000 minus 273. 273 ಆಯ್ತು ಇಂಟ್ರೆಸ್ಟ್. ಈಗ 2,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಲ್ಲಿ 273 ಮೈನಸ್ ಮಾಡಿ 1727. 1727 is the principal amount. ಈಗ 5450ದಲ್ಲಿ 1727 ಮೈನಸ್ ಮಾಡಿ 3 ಕೆಲ 1 2 ಕೆಲ 1 3723. 3723 is the balance of cash. ಇದು ಫಸ್ಟ್ ಇಯರ್ ಎಂಡಿಗೆ. ಸೆಕೆಂಡ್ ಇಯರ್ ಎಂಡಿಗೆ ಮತ್ತೆ 2,000 ಕೊಟ್ಟರು. ಇದರಲ್ಲಿ 5% ಆನ್ 3723 ತೆಗಿ. 5% ಆನ್ 3723. 186. ಥ್ಯಾಂಕ್ ಯು. 186. 2,000 minus 186. 2,000 minus 1814. Okay, thank you. 1814. So 3723 ದಲ್ಲಿ 1814 minus 9 ಕೈಲ 1 ಪೂಜೆ ನೋಡ್ರ 9 ಕೈಲ 1 1909. Here 1909. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇದ್ರ ಮೇಲೆ 1909 ಮೇಲೆ ನೀವು ಇದನ್ನು ತೆಗಿಬಾರ್ದು, 5% ತೆಗಿಬಾರ್ದು, ಮೈನಸ್ ಮಾಡಿ 2,000 minus 1909. 91. ಉಳಿದಿದ್ದಷ್ಟಲ್ಲಿ 2,000 minus 191 ಅಂತ 1909. Here it is. So here it is 8,000. This is installment purchase system. ಅಲ್ಲಿ ಏನಂತಿದ್ವಿ, ಹೈಯರ್ ಪರ್ಚೇಸ್ ಸಿಸ್ಟಮ್, ಹೈಯರ್ ಪರ್ಚೇಸ್ ಪ್ರೈಸ್ ಅಂತಿದ್ವಿ. ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಪ್ರೈಸ್. ಟೋಟಲ್ ಇಂಟ್ರೆಸ್ಟ್ ಎಷ್ಟು ನೋಡ್ರಿ, 7450 ಅಂದ್ರೆ 550 ಆಗ್ಬೇಕು ಇಂಟ್ರೆಸ್ಟ್. 550 ಆತ 55 550. ಟೋಟಲ್ ಇಂಟ್ರೆಸ್ಟ್ ಇಸ್ 550. ಇದು ಕ್ಯಾಶ್ ಪ್ರೈಸ್ ಅಂತ ಕೊಟ್ಟೆ ಬಿಟ್ಟಾರೆ 745. Now what you will do, depreciation column. Cash price 7450. 10% ಅಂದ್ರೆ 745 ಫಸ್ಟ್ ಇಯರ್. 5 ಕೆಲ 1 ಪೂಜಿ 14 ಹೋದ್ರೆ 7 ಕೆಲ 1 6,705. 6,705 ಮತ್ತೆ 10% ಪೇ 671.5 ಬರುತ್ತೆ. 0.5 ಅಂದ್ರೆ ಅದನ್ನ ರೌಂಡ್ ಆಫ್ ಮಾಡಿ 71 ಮಾಡ್ತಾರೆ. This is second year. 5 1 ಹೋದ್ರೆ 4, 10 ಹೋದ್ರೆ 3, ಇಲ್ಲ 1 7 then 6,034. 6,034 ಅಂದ್ರೆ ಇಲ್ಲಿ 603 ಥರ್ಡ್ ಇಯರ್. 603 3 ಹೋದ್ರೆ 1 3 10 6 ಹೋದ್ರೆ 4 ಇಲ್ಲ 1 5,431 ಅಸೆಟ್ ಅಕೌಂಟ್ ಬ್ಯಾಲೆನ್ಸ್. ಅಸೆಟ್ ಅಕೌಂಟ್ 5,431. 5,431. ಹಾಕಿದ್ರೆ ಈಗ ಜರ್ನಲ್ ಎಂಟ್ರೀಸ್ ಹೋಗೋಣ. ವಿಲ್ ಪಾಸ್ ಆನ್ ಟು
journal entry. Chart ಎಲ್ಲ ಹಾಕೊಂಡ್ರಿ. Shall we proceed? Shall we proceed? Okay. Right. Yes. In the books of installment purchaser. Entries, journal entries in the books of installment purchaser. First year. ನಿನ್ನೆ ಜರ್ನಲ್ ಎಂಟ್ರೀಸ್ ಬರ್ತಿದ ಹಾಗೆ ಅಸೆಟ್ ಅಕೌಂಟ್ ಡೆಟರ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಟರ್. ಅಸೆಟ್ ಯಾವ್ದಿಲ್ಲಿ? ಎಂಜಿನ್ ಅಕೌಂಟ್ ಡೆಟರ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಟರ್. ಎಂಜಿನ್ ಎಷ್ಟು? ವಿತ್ ಫುಲ್ ಕ್ಯಾಶ್ ಪ್ರೈಸ್ ಇದೆ. ಇದರ ಫರಕ್, ಇದರ ಡಿಫರೆನ್ಸ್ ಇಷ್ಟ ಇದೆ. ವಿತ್ ಫುಲ್ ಕ್ಯಾಶ್ ಪ್ರೈಸ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಎಷ್ಟು? ವಿತ್ ಫುಲ್ ಇಂಟ್ರೆಸ್ಟ್ ಅಮೌಂಟ್. ಹೌದಾ? ಇಲ್ಲಿ 2 ವೆಂಡರ್ ಯಾರಿಲ್ಲಿ? ಮಷಿನ್ ಲಿಮಿಟೆಡ್. ವೆಂಡರ್ ಹೆಸರು ಇದೆ ಮಷಿನ್ ಲಿಮಿಟೆಡ್. ಇಟ್ ಈಸ್ ದ ನೇಮ್ ಆಫ್ ಕಂಪನಿ ಮಷಿನ್ ಲಿಮಿಟೆಡ್. ಎಷ್ಟಾಗುತ್ತೆ ಟೋಟಲ್? 8,000 ಆಗುತ್ತೆ. ಬೀಯಿಂಗ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಅಂಡ್ being asset purchase on installment and being asset purchase on installment due and adjusted. ಸರಿನಾ? ಒಂದನೇದು ಎಂಟ್ರಿ. ಎರಡನೇ ಎಂಟ್ರಿ ಏನಿದಕ್ಕ? ಟೋಟಲ್ ಅಮೌಂಟ್ ಡ್ಯೂ ಆತ ಈಗ. ಎರಡನೇ ಎಂಟ್ರಿ ಏನು? ಅಡ್ವಾನ್ಸ್. I think advance paid. Machine limited account debtor. Machine limited account debtor to cash account. Advance how much? 2,000. Being advance paid. ಮೂರನೇ ಎಂಟ್ರಿ. ಡೈರೆಕ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್. ಇಲ್ಲಿ ಒಮ್ಮೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್ ಅಂದಾಗ ಮತ್ತು ಮಷಿನ್ ಅಕೌಂಟ್, ಮಷಿನ್ ಲಿಮಿಟೆಡ್
account debtor. Machine limited ಅಂದ್ರೆ vendor. Machine ಅಂತಂದ್ರೆ ಮತ್ತೆ asset ಆಕೈತದ. Machine limited name of the company. Machine limited account debtor to cash account. Installment amount is 2000. 2000 means first installment paid. ನಾಲ್ಕನೇದು ಏನ್ ಬರ್ಸೇನ್ ನೋಡ್ರಿ ನಾಲ್ಕನೇದು ಎಂಟ್ರಿ. ವಾಟ್ ಈಸ್ ದ ಫೋರ್ತ್ ಎಂಟ್ರಿ? ಫಾರ್ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್. ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ 550 ಆಕ್ಚುಯಲ್ ಟೋಟಲ್ ಈ ಫಸ್ಟ್ ಇಯರ್ ಇಂಟ್ರೆಸ್ಟ್ ಅಷ್ಟು ತಕ್ಕೋಬೇಕು. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು interest suspense account. First year interest as nodri. How much is the first year interest? First year interest as to how much is first year interest? 273. Okay, 273 ಬರೋದು ಬಿಡ್ರಿ. Being interest transferred from interest expense. Being interest transferred from interest. ಐದನೇ ಎಂಟ್ರಿ ಡೆಪ್ರಿಸಿಯೇಷನ್. ಅದು ಸೇಮ್ ಉಳಿತದೆ. Depreciation account debtor to asset account. That is engine account. Engine account. First year depreciation 745. Being depreciation provided. Being depreciation provided. Being depreciation provided. The last entry this first year is transfer of interest and depreciation to P&L account. That is P&L account debtor to interest account to depreciation account. So credit side first year interest 273, depreciation 745. ಎರಡು ಕೂಡಿಸಿದ್ರೆ ಸಾಕತ್ ನೋಡ್ರಿ. ಅದು 5 3 8 1000 ಟೋಟಲ್ ಎಷ್ಟಾತ್ ನೋಡ್ರಿ. ಅದು 1018. ಓಕೆ, P&L ಅಕೌಂಟಿಗೆ ಟೋಟಲ್ 1018 ರೂಪಾಯಿ. Interest and depreciation transfer first year. ಇನ್ನ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ನಾ ಹೇಳಿದೆ ನಿಮಗೆ ಫಸ್ಟ್ 2 ಎಂಟ್ರೀಸ್ ಉಳಿಯುತ್ತೆ. These 2 entries will not there.
Okay. Second year. First entry. First year nalli third entry ಏನಿತ್ತಲ್ಲ ಫಸ್ಟ್ ಇಯರ್ ನಲ್ಲಿ ಥರ್ಡ್ ಎಂಟ್ರಿ ಏನು ಫಸ್ಟ್ ಇಯರ್ ನಲ್ಲಿ ಥರ್ಡ್ ಎಂಟ್ರಿ ಇನ್ಸ್ಟಾಲ್ಮೆಂಟ್ ಪೇಡ್ what is the entry machine limited account debtor to machine limited account debtor to cash account. Machine limited account debtor to cash account. How much? 2000. Being first installment, second installment paid. Next ಬರೋದೇನು interest account debtor to interest suspense account. ಎಷ್ಟಿದೆ ನೋಡ್ರಿ ಇಂಟ್ರೆಸ್ಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ 186. ಥ್ಯಾಂಕ್ ಯು 186 being interest transferred from interest suspense. ಮೂರನೇದು depreciation account debtor to engine account. What is the second year depreciation? 671. Yeah, thank you. 671 being depreciation provided. ನಾಲ್ಕನೇ ಎಂಟ್ರಿ ಲಾಸ್ಟ್ ಎಂಟ್ರಿ P&L account debtor to interest account to depreciation account. ಇಲ್ಲಿ ಡೆಬಿಟ್ ಸೈಡ್ ಬಿಡ್ರಿ ಎರಡು ಇಂಟ್ರೆಸ್ಟ್ ಎಷ್ಟಿದೆ 186, ಡೆಪ್ರಿಸಿಯೇಷನ್ ಎಷ್ಟಿದೆ 671. ಎರಡು ಸೇರಿಸಿದ್ರೆ ಸಾಕು ನೋಡ್ರಿ ಅದು ಅಷ್ಟನ್ನ ಟೋಟಲ್ ಬರ್ರಿ P&L account. ಟೋಟಲ್ ಇಸ್ ಹೌ ಮಚ್ 857. ಓಕೆ P&L account 857 being interest and depreciation transferred. Being interest and depreciation transferred. This is second year. Come to third year. Third year ಇವಾಗ set of entries ಉಳಿತಾವೆ. Amount change ಆಗುತ್ತೆ. First, machine limited account debtor to cash account 2000. Same. Okay, installment amount same. Machine limited account debtor to cash or bank 2000. Being third installment paid. Being third installment paid. Being third installment paid. Next, interest account debtor to interest suspense account. Last year interest. How much it is? 91. Being interest transferred from interest suspense. Next, what is the depreciation amount? 603. Okay, depreciation account debtor to engine account 603. Being depreciation provided. Plus 91. Here 603. 4. Last entry. P&L account debtor to interest
to depreciation. Here, credit 91, deficit total 94, P&L account to debit line. All 3 years journal entries are 4. 3 ವರ್ಷದ journal entries 3. Now we should prepare ledger account. ಇಲ್ಲಿ ಎಷ್ಟು ಲೇಜರ್ ಅಕೌಂಟ್ ಹಾಕ್ಬೇಕಂದ್ರೆ 5 ಯಾವ್ಯಾವು ಆಸ್ ಯೂಶುವಲ್ ಅಸೆಟ್ ಅಕೌಂಟ್, ವೆಂಡರ್ಸ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡೆಪ್ರಿಸಿಯೇಷನ್. ನಿಮಗೆ ಇಂಟ್ರೆಸ್ಟ್ ಡೆಪ್ರಿಸಿಯೇಷನ್ ಗೊತ್ತೈತೆ, ಇಂಟ್ರೆಸ್ಟ್ ಸಸ್ಪೆನ್ಸ್ ಹೊಸದಿಲ್ಲ. ಈಗ ಫಸ್ಟ್ ಏನ್ ಮಾಡೋಣ, ಅಸೆಟ್ ಅಕೌಂಟ್ ದೆನ್ ವೆಂಡರ್ಸ್ ಅಕೌಂಟ್ ಹೆಂಗ್ ಬದಲಾವಣೆ ಆಕತಿ ಇಲ್ಲಿ ನೋಡೋಣ. ಅಸೆಟ್ ಅಕೌಂಟ್ ಹೆಂಗ್ ಬದಲಾವಣೆ ಆಕತಿ, ಮೊದಲ ಆ ವ್ಯಾಲ್ಯೂ ಹೆಚ್ಚಕೊಂತ ಹೋಗ್ತಿತ್ತು, ಈಗ ವ್ಯಾಲ್ಯೂ ಕಡಿಮೆ ಆಕೊಂತ ಹೌದಾ. ಈಗ ಬರ್ರಿ ನಾವು engine account that is asset account. ಜರ್ನಲ್ ಎಂಟ್ರಿಯಲ್ಲಿ ಎಲ್ಲೆಲ್ಲಿ ಎಂಜಿನ್ ಅಂತ ಐತಲ್ಲ ಅಲ್ಲೇ ಎಂಟ್ರಿ ಮಾಡ್ಕೊಂಡು ಹೋಗಿ. ಫಸ್ಟ್ ಇಯರ್ engine account debtor to machine limited, that is vendor 7,450. 7,400. Full cash price ಬಂದ್ಬಿಡುತ್ತೆ. ಇಲ್ಲೇನ ಏನಾಗುತ್ತಾ, ಬೈ ಡೆಪ್ರಿಸಿಯೇಷನ್ 745 here ಕ್ಲೋಸ್ ಮಾಡಿ. ಮತ್ತೆ ಎಲ್ಲಿ ಎಂಜಿನ್ ಅಕೌಂಟ್ ಬರಂಗಿಲ್ಲ, ನೆನಪಿಟ್ಕೋರಿ ನೀವು. ಇದೊಂದ 7450 ಡಿಫ್ರೆನ್ಸ್ ಎಷ್ಟಾತ್ ನೋಡ್ರಿ. ಅಲ್ಲೇನ್ ನಾವು ಲಾಸ್ಟ್ ಕಾಲಮ್ ಬರ್ಕೊಂತ ಬಂದೇವಲ್ಲ ಡೆಪ್ರಿಸಿಯೇಷನ್ ಕಾಲಮ್, ಆ ಬ್ಯಾಲೆನ್ಸ್ ಇಲ್ಲಿ ಹತ್ಕೊಂತ ಹೋಗು. 7450ದಲ್ಲಿ 745 ತೆಗೆದು ಬಿಡ್ರಿ, ಉಳಿತ ಎಷ್ಟು ನೋಡ್ರಿ. ಚಾರ್ಜ್ ನ ಕಡೆ ಹೋಗೋದ್ ನೋಡ್ರಿ, ಲೆಸ್ ಮಾಡ್ಕೊಂತ ಬಂದೇವಿ. 6405. ಓಕೆ 6405 ಇಲ್ಲಿ ಸೆಕೆಂಡ್ ಇಯರ್ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 6405. ಇಲ್ಲಿ ಬೈ ಡೆಪ್ರಿಸಿಯೇಷನ್ ಬಾರಿ ಈಸಿ ಐತೆ ಸೆಟ್ ಅಕೌಂಟ್. ಎಷ್ಟಾಯ್ತು ನೋಡ್ರಿ, 641. am I right? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾತ್ ನೋಡ್ರಿ, ಅಲ್ಲಿ ಕ್ಯಾರಿ ಡೌನ್ ಬರ್ದ ಬಿಟ್ಟೇವ್ ನಾವು. 6405 ಕಾಲಮ್ನಾಗ ಕ್ಯಾರಿ ಡೌನ್ ಆಯ್ತು. ಎಷ್ಟೈತಿ ನೋಡ್ರಿ ಕಾಲಮ್ನಾಗ. ಇದು ಫುಲ್ ಕ್ಯಾಶ್ ಪ್ರೈಸ್ ಹಚ್ಚಿದ್ದಕ್ಕೆ ಇದು ಈಸಿ ಇದು ಸೆಟ್ ಅಕೌಂಟ್. ಎಷ್ಟೈತಿ ನೋಡ್ರಿ ಕಾಲಮ್ನಾಗ 6705. ಹಂಗ ಕ್ಯಾರಿ ಡೌನ್ ಎಷ್ಟಾಗತ್ತೆ ನೋಡ್ರಿ, 50 minus 745.
6705 6705 6705 ಅಲ್ಲ 6705 ಹೋಗಲ್ಲ ಅದು ಯಾರೋ 6405 ಅಂದ್ರಲ್ಲ ನೋಡ್ರಿ ಕರೆಕ್ಟ್ 7450ದಲ್ಲಿ 745 ತೆಗೆದ್ರೆ 6705 ಆಕತ್ತೆ ಅದು ತಪ್ಪಿರ ನೋಡಿ 6705 ಇಲ್ಲೇನು 6705 6705 ಅಂದ್ರೆ 671 ಆಕತ್ತೆ 671 ಡೆಪ್ರಿಸಿಯೇಷನ್ ಕ್ಯಾರಿ ಡೌನ್ ಎಷ್ಟಾಕತ್ತೆ ನೋಡ್ರಿ 6705 minus 671 ತೆಗಿದ್ರೆ ಎಷ್ಟಾಯ್ತು 6705 ಏನು ತಪ್ಪಾಕತ್ತೀರಿ ನೀವು 705 ಏನದು ತಲಗೊಬ್ಬರು ಆನ್ಸರ್ ಮಾಡಾಕ್ತಿರಲ್ಲ ಯಾಕೆ ಅಲ್ಲೇ ಡೆಪ್ರಿಸಿಯೇಷನ್ ಕಾಲಮ್ನೇ ಮೈನಸ್ ಮಾಡ್ಕೊತ ಬಂದಿದ್ದಿಲ್ಲ ಅಲ್ಲೇ ಐತೆ ನೋಡಿ ಎದುರಿಗೆ ಅದು ಯಾಕೆ ತಪ್ಪು ಹೇಳಾಕತ್ತೀರಿ is it 6034 6034 carried down third year to balance brought down 6034 by depreciation ಅಂದ್ರೆ ಎಷ್ಟು ನೋಡ್ರಿ ಇದು 603 am I right 603 ಇದೆಯಾ ಥರ್ಡ್ ಇಯರ್ ಡೆಪ್ರಿಸಿಯೇಷನ್ 603 ಇದೆಯಾ ಥರ್ಡ್ ಇಯರ್ ಡೆಪ್ರಿಸಿಯೇಷನ್ 603 by balance carried down 6034 minus 603 ಎಷ್ಟಾತ್ ನೋಡ್ರಿ 5431 ಓಕೆ 5431 ಇಷ್ಟು ಅಸೆಟ್ ಅಕೌಂಟ್ ಆಗುತ್ತೆ ದಿಸ್ ಇಸ್ ಹೌ ಮುಗಿಸಿ ನೋಡಿ ಕ್ಲಾಸ್ ಇಲ್ಲ ನಿಮ್ಗೆ ಮುಗೀತಾ ಯುವರ್ ಕ್ಲಾಸ್ ಇಸ್ ಓವರ್ ಹೋಗಿ ಅಪ್ಪಿ ಏನ್ ಮಾಡಿದೆ ಸೋತನ ಇಲ್ಲಿ ಇರ್ತಿದ್ದೆ ಸೋತನ ನೀನು ಬಂದೆ ಅದರ ಕ್ಲಾಸ್ ಐತಿ ಈಗ ಎಷ್ಟು ಗಂಟೆ 6 o'clock yes go and be ready for that engine account ಆಯ್ತಾ ಈಗ ಬರ್ರಿ ವೆಂಡರ್ಸ್ ಅಕೌಂಟ್ ಈಗ ನಾವು ಕಮ್ ಟು ವೆಂಡರ್ಸ್ ಯಾರು ವೆಂಡರು ವೆಂಡರ್ ಯಾರು ವೆಂಡರ್ ಮಧು ವೆಂಡರ್ ಇಸ್ ಎ ಮಧು ನಾವಲ್ಲಿ ಮಧು ಅಂತ ಬರ್ಕೊಂಡಿಲ್ಲ ನೋಡ್ರಿ machine limited sold machine limited a vendor correct machine limited a vendor machine limited a vendor Madhu is a purchaser machine limited is a machine limited entry ಏನಾಯ್ತು ನೋಡ್ರಿ what is the entry machine account data sorry engine account data enter suspense account data 2 machine limited is credited by first year engine account 7450 by interest suspense 550 to
cash 2000 beginning to cash end 2000 ಈಗ ಬರ್ಲಿ here 8000 here 8000 ಹೌದಾ here 2 balance carried down 4000 by balance brought down 4000 ಅಂದು by ನೋಡ್ರಿ by ಇರೋದೇ ಇಲ್ಲ ಇಲ್ಲಿ ಬರೀ 2 cash second installment 2000 balance carried down 2000 here it is closed 4000 by balance brought down 2000 last installment 2 cash 2000 okay 8000 ಡ್ಯೂ ಅಂತ ಬರ್ಕೊಂಡ್ಬಿಡ್ತಾರ ಅವ್ರು 7450 ಅಸಲು 550 ಇಂಟ್ರೆಸ್ಟ್ ಸೇರಿ 8000 ಡ್ಯೂ ಅಂತ ಬರ್ಕೊಂತಾರ ಅದ್ರ ಪೈಕಿ ಅಡ್ವಾನ್ಸ್ 2000 ಬರುತ್ತೆ ಫಸ್ಟ್ ಇಯರ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 2000 ಬರುತ್ತೆ ಇನ್ನು 4000 ಉಳಿತು ಕ್ಯಾರಿ ಡೌನ್ ಆದ್ರು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 4000 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಇತ್ತು ಕ್ಯಾಶ್ ಪೇಡ್ 2000 ಬ್ಯಾಲೆನ್ಸ್ ಇರಲಿ brought down 2000 last installment cash paid 2000 very simple ಇವೆರಡು ಅಸೆಟ್ ಅಕೌಂಟ್ ಆಯ್ತು ಇನ್ನ ಬಂದ್ಬಿಟ್ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅದು ಹಿಂಗೇನೆ ಬಹಳ ಈಸಿ ಅದು ಒಮ್ಮೆ ಎಂಟ್ರಿ ಮಾಡ್ತೇವೆ ನಾವು ಒಮ್ಮೆ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ನೋಡ್ರಿ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಒಂದೇ ಎಂಟ್ರಿ ಬರುತ್ತೆ ನೋಡ್ರಿ ಫಸ್ಟ್ ಇಯರ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಟು ವೆಂಡರ್ಸ್ ಅಕೌಂಟ್ ಯಾರು ವೆಂಡರ್ ಯಾರು ಮಷಿನ್ ಲಿಮಿಟೆಡ್ ಎಷ್ಟು ಇಂಟ್ರೆಸ್ಟ್ ಸಸ್ಪೆನ್ಸ್ 550 ಇದ್ರಾಗಿಂದು ಒಂದೇ ವರ್ಷ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾರ ಕಡೆಗೆ ನಿಲ್ಲಾಗಬೇಕು ಬೈ ಇಂಟ್ರೆಸ್ಟ್ ಅಕೌಂಟ್ ವಾಟ್ ಈಸ್ ದ ಫಸ್ಟ್ ಇಯರ್ ಇಂಟ್ರೆಸ್ಟ್ ಅಷ್ಟ ತಕ್ಕೋರಿ ಜರ್ನಲ್ ಎಂಟ್ರಿ ಒಳಗೆ ಐತಿ ನೋಡ್ರಿ ಮೂರನೇ ಎಂಟ್ರಿ ಎಷ್ಟು 273 ತಕ್ಕೊಂಡ್ರಿ ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 550 ಕ್ಯಾರಿ ಡೌನ್ ಎಷ್ಟು ನೋಡ್ರಿ ಬ್ಯಾಲೆನ್ಸ್ ಇನ್ ಸಸ್ಪೆನ್ಸ್ ಅಕೌಂಟ್ how much 550 minus 270 how much 277 okay 277 brought down ಮಾಡ್ರಿ 277 brought down ಮಾಡ್ರಿ ಮುಂದೆ ಬೈ ಇಂಟ್ರೆಸ್ಟ್ ಅಕೌಂಟ್ ಎರಡನೇ ವರ್ಷದ ಇಂಟ್ರೆಸ್ಟ್ ಎಷ್ಟು ನೋಡ್ರಿ what is second year interest 186 balance brought down
277 minus 186. 277 minus 191. Okay. Brought down ಮೂರನೇ ವರ್ಷಕ್ಕೆ. Brought down 91 by interest ಎಷ್ಟಿತ್ತು ಅಷ್ಟು ಟ್ರಾನ್ಸ್ಫರ್ ಮಾಡಿರಿ. Then there is nothing in interest suspense account. Gain is supposed to transfer. This is interest. ಮುಂದೆ as usual interest account, depreciation account, ಏನ್ account ನೋಡ್ರಿ. ಇಂಟ್ರೆಸ್ಟ್ ಅಕೌಂಟ್ ಏನಾಗುತ್ತೆ, ಹೈಯರ್ ಪರ್ಚೇಸ್ ನಲ್ಲಿ ಏನ್ ಇಂಟ್ರೆಸ್ಟ್ ಇತ್ತಲ್ಲ ಹಂಗ ಉಳಿತೈತಿ. ಎಂಟ್ರಿ ಒಂದ್ ಏನಾಕತಿ ಗೊತ್ತನು ನೋಡ್ರಿ, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಇಂಟ್ರೆಸ್ಟ್ ಅಕೌಂಟ್ ಐತಿ. ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು ಅಲ್ಲಿ ವೆಂಡರ್ಸ್ ಅಂತಿದ್ವಿ, ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು ವೆಂಡರ್ಸ್ ಅಂತಿದ್ವಿ. ಅದ್ರ ಬದಲಿ ಇಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 3 ವರ್ಷನು. ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 273 ಬೈ P&L 273. ಎರಡನೇ ವರ್ಷ ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 186 ಬೈ P&L 186. ಮೂರನೇ ವರ್ಷ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಇಂಟ್ರೆಸ್ಟ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 91 ಬೈ P&L 91. 3 ವರ್ಷ ಇಂಟ್ರೆಸ್ಟ್ ಅಕೌಂಟ್ ಕ್ಲೋಸ್. ಅಲ್ಲೇ 2 vendors ಬೈ P&L, 2 vendors ಬೈ P&L, 2 vendors ಬೈ P&L. ಅಲ್ಲೇ ಹೈಯರ್ ಪೈ ಇಲ್ಲೇ 2 interest suspense by P&L, 2 interest suspense by P&L, 2 interest suspense by P&L. Depreciation to as usual. Depreciation account debtor 2 assets by P&L, 2 assets by P&L, 2 assets by P&L. In the books of installment purchaser ಮುಗಿತೀಗ. In the books of installment vendor ಅಂತ ಐತಲ್ಲ, ಅಲ್ಲಿ 5 ಎಂಟ್ರಿ ಅದಾವ. ನಿನ್ನ ಬರ್ತೇನೆ ನಾನು 5 ಎಂಟ್ರಿ. ಆ 5 ಎಂಟ್ರಿ ಬೇಸ್ ಇಟ್ಕೊಂಡು ಜರ್ನಲ್ ಎಂಟ್ರಿ ಪಾಸ್ ಮಾಡ್ರಿ. 3 ಲೇಜರ್ ಅಕೌಂಟ್ ಹಾಕ್ತಾರೆ. ಯಾವ್ಯಾವ? ಪರ್ಚೇಜರ್ಸ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಅಕೌಂಟ್. 3 ಲೇಜರ್ ಅಕೌಂಟ್ ನೀವು ಹಾಕ್ಬೇಕು ಮನೆಯಲ್ಲಿ ಬೇಸ್ಡ್ ಆನ್ ದ ಜರ್ನಲ್ ಎಂಟ್ರಿ. ನೀವು ಹಾಕ್ತಿರೋ ಅಥವಾ ನಾಳೆ ಅದನ್ನ ಬಿಡಿಸ್ಲೋ. ನಾಳೆ ಅದನ್ನ ಬಿಡಿಸಿದ್ರೆ ಸೋಮವಾರ ಕನ್ಸೈನ್ಮೆಂಟ್ ಆಗ್ತದೆ. ಇಲ್ಲ ನಾವು ಮನ್ಯಾಗ ಮಾಡ್ತೇವ್ರಿ ಅಂದ್ರೆ ನಾಳೆ ಕನ್ಸೈನ್ಮೆಂಟ್. ನೀವು ಹೆಂಗೆ ಹೇಳ್ತೀರ? ನೀವು ಮನೆಯಲ್ಲಿ ಇದನ್ನ ಬಿಡಿಸ್ತೀರಿ ಅಂತಂದ್ರ ನಾಳೆನ ಕನ್ಸೈನ್ಮೆಂಟ್ ಚಾಲು ಮಾಡ್ತೀರಿ. ಇಲ್ರಿ ನಾಳೆ ಈ ಜರ್ನಲ್ ಎಂಟ್ರಿ ಹಾಕಿ ನೀವು ಲೇಜರ್ ಅಕೌಂಟ್ ಹಾಕ್ರಿ ಅಂದ್ರ ನಾಳೆ ಒಂದು ಹೋಗಿ ಮತ್ತೆ ಏನು ಸೋಮವಾರ ಬರ್ಬೇಕು. ಇದು ಜರ್ನಲ್ ಎಂಟ್ರಿ ಅದಾವ ಮಾಡ್ರಿ, ಭಾಳ ಈಸಿ ಐತಿ. ಜರ್ನಲ್ ಎಂಟ್ರಿ ಬರ್ತೀನಿ ನಾನು ನಿನ್ನೆ ನೋಟ್ಸು ಕಳ್ಸೀನಿ ಅವನ್ನ. ನಾವ ಹೇಳ್ಬೇಕಾ? ಆತು ನಾಳೆ ಒಂದು ದಿವಸ ಇದನ್ನ ಇದ್ರಾಗ ಹೋಗೋಣ. ಓಕೆ, ನಾಳೆ ಬರ್ರಿ. ಇದ್ರ ಜರ್ನಲ್ ಎಂಟ್ರಿ ಹಾಕ್ತೇನೆ, ಇದ್ರ ಜರ್ನಲ್ ಎಂಟ್ರಿ ಹಾಕ್ತೇನೆ, ಆಮೇಲೆ ಇದ್ರ ಲೇಜರ್ ಅಕೌಂಟ್ ಹಾಕ್ತೇನೆ ಇನ್ ದ ಬುಕ್ಸ್ ಆಫ್ ಇನ್ಸ್ಟಾಲ್ಮೆಂಟ್ ವೆಂಡರ್. ಅದ್ರ ಜೊತೆಗೆ ಇವತ್ತೊಂದೆರಡು ಪ್ರಾಬ್ಲಮ್ ಇದ್ರ ಮೇಲೆ ನಾನು ಹೋಮ್ವರ್ಕ್ ಕಳಿಸ್ತೇನೆ. ಹೋಮ್ವರ್ಕು ಮಾಡ್ಬೇಕು, ಹೌದಾ? ಇನ್ನು ಸಂಡೇ ತನ ಇದ್ರ ಇನ್ಸ್ಟಾಲ್ಮೆಂಟ್ ಪರ್ಚೇಜ್ ಹೈಯರ್ ಪರ್ಚೇಜ್ ಹೋಮ್ವರ್ಕ್ ಮಾಡ್ಬೇಕು ಸಿಕ್ಕಾಪಟ್ಟೆ. ಮಂಡೇ ಒಮ್ಮೆ ಕನ್ಸೈನ್ಮೆಂಟ್ ಚಾಲು ಮಾಡ್ತೀನಿ. ಇವತ್ತ ನಾಳೆ ನಾಡ್ದ 3 ದಿವಸ ಒಂದು 5-6 ಪ್ರಾಬ್ಲಮ್ ಕಳಿಸ್ತೇನೆ, ಬಿಡಿಸ್ಬೇಕು ಕುತ್ಕೊಂಡು. ಸೋಮವಾರದಿಂದ ಕನ್ಸೈನ್ಮೆಂಟ್. ಓಕೆ, shall we conclude the class? Shall we conclude? Right.